ಹರಿಹರ ಪಂಚಮಸಾಲಿ ಮಠದಲ್ಲಿರುವಂತಹ ಮಹಾಂತ ಗದ್ದುಗೆಗೆ ಮನಗೂಳಿ ಶ್ರೀಗಳು ಭೇಟಿಯನ್ನ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ಬಾಟಲಿಯನ್ನ ಎಸೆಯುವಂತಹ ಕೆಲಸ ಆಗಿದೆ. ಮನಗೂಳಿ ಮಠದ ಶ್ರೀಗಳು ಇವತ್ತು ಟ್ರಸ್ಟಿಗಳು ನಡೆಸಿದ್ದಂತಹ ಲೆಕ್ಕಾಕೊಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದಾದಂತಹ ನಂತರದಲ್ಲಿ ಮಹಾಂತ ಗದ್ದುಗೆಗೆ ಮಠದ ಆವರಣದಲ್ಲಿರುವಂತಹ ಮಹಾಂತ ಗದ್ದುಗೆಗೆ ಭೇಟಿ ನೀಡುವುದಕ್ಕೆ ಅಂತ ಹೇಳಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಮೇಲೆ ಬಾಟಲಿ ಎಸೆತ ಆಗಿದೆ. ಮನಗೂಳಿ ಮಠದ ಸ್ವಾಮೀಜಿಗಳ ಮೇಲೆ ಬಾಟಲಿಯನ್ನ ಎಸೆದಿದ್ದಾರೆ ಯಾರೋ. ಈ ಸಂದರ್ಭದಲ್ಲಿ ತಪ್ಪಿ ಪಕ್ಕದಲ್ಲಿದ್ದಂತಹ ವ್ಯಕ್ತಿಗೆ ಆ ಬಾಟಲ್ ಹೋಗಿ ಬಿದ್ದಿದೆ. ಲೆಕ್ಕಾಕೊಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮನಗೂಳಿ ಶ್ರೀಗಳು. ಇದರಿಂದಾಗಿ ಮನಗೂಳಿ ಶ್ರೀಗಳ ವಿರುದ್ಧ ವಚನಾನಂದ ಶ್ರೀಗಳ ಭಕ್ತರು ಸಿಟ್ಟಾಗಿದ್ರು. ಈ ವೇಳೆ ಮನಗೂಳಿ ಶ್ರೀಗಳ ಮೇಲೆ ಬಾಟಲ್ ಅನ್ನ ಎಸೆಯಲಾಗಿದೆ. ಅದಾದ ನಂತರ ಅವರನ್ನ ಸಮಾಧಾನ ಮಾಡಿ ವಾಪಸ್ ಕಳುಹಿಸಿದ್ದಾರೆ ಪೊಲೀಸರು. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬಾಟಲ್ ಎಸೆತದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವಿಜಯಪುರದ ಮನಗೂಳಿ ಮಠದ ಶ್ರೀಗಳು ಲೆಕ್ಕಾಕೊಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ದೃಶ್ಯವನ್ನ ಬಹಳ ಸ್ಪಷ್ಟವಾಗಿ ಗಮನಿಸಿದ್ರಿ. ಶ್ರೀಗಳ ಮುಂಭಾಗದಲ್ಲಿ ಓರ್ವ ವ್ಯಕ್ತಿ ಹೋಗ್ತಿರ್ತಾನೆ. ಅವರು ಮಹಾಂತ ಗದ್ದುಗೆಗೆ ಭೇಟಿ ನೀಡೋಕೆ ಅಂತ ಹೇಳಿ ಮುಂದಾದಂತಹ ಸಂದರ್ಭದಲ್ಲಿ ಏಕಾಏಕಿ ರಭಸವಾಗಿ ಬಾಟಲಿಯನ್ನ ಎಸೆಯಲಾಗುತ್ತೆ. ಅದಷ್ಟಕ್ಕೆ ಅದು ಸ್ವಾಮೀಜಿಗಳ ಮೇಲೆ ಬೀಳೋದಿಲ್ಲ, ಬಟ್ ಅವರ ಮುಂಭಾಗದಲ್ಲಿದ್ದಂತಹ ವ್ಯಕ್ತಿ ಆತನ ಮುಖಕ್ಕೆ ಆ ಬಾಟಲ್ ರಪ್ಪನೆ ಬಡಿಯುತ್ತೆ. ಯಾಕೆ ಆಕ್ರೋಶ ಮನಗೂಳಿ ಶ್ರೀಗಳ ಮೇಲೆ ಅಂತಂದ್ರೆ, ವಚನಾನಂದ ಶ್ರೀಗಳ ಭಕ್ತರಿಗೆ ಇವತ್ತೇನು ಮಠದಲ್ಲಿ ಟ್ರಸ್ಟಿಗಳು ಲೆಕ್ಕಾಕೊಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು, ಆ ಕಾರ್ಯಕ್ರಮದಲ್ಲಿ ಮನಗೂಳಿ ಶ್ರೀಗಳು ಕೂಡ ಭಾಗಿಯಾಗಿದ್ರು. ಎಲ್ಲರ ಮಾತು ಮುಗಿದ ನಂತರ ಮನಗೂಳಿ ಶ್ರೀಗಳು ಮಾತನಾಡೋಕ್ ಮುಂದಾದಂತಹ ಟೈಮ್ನಲ್ಲೂ ಏಕಾಏಕಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವಂತಹ ಕೆಲಸ ಆಗಿತ್ತು. ವಚನಾನಂದ ಶ್ರೀಗಳ ಭಕ್ತರೇ ಈ ಕುಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿತ್ತು. ಟ್ರಸ್ಟಿಗಳ ಪರವಾಗಿರುವಂತಹ ಭಕ್ತರು ಮಠಕ್ಕೆ ನುಗ್ಗೋದಕ್ಕೆ ಅದೇ ಸಂದರ್ಭದಲ್ಲಿ ಮುಂದಾಗಿದ್ದು, ಆಗ್ಲೇ ವಾಗ್ವಾದಗಳು ಸಂಜೆಯಾಗ್ತಾ ಇದ್ದ ಹಾಗೆ ತಾರಕಕ್ಕೇರಿತು. ಅದಾದ ನಂತರ ಮಹಾಂತ ಗದ್ದುಗೆಗೆ ಮನಗೂಳಿ ಶ್ರೀಗಳು ಭೇಟಿ ನೀಡುವುದಕ್ಕೆ ಮುಂದಾದಾಗ ಅವರ ಮೇಲೆ ಈ ರೀತಿ ಬಾಟಲಿ ಎಸೆತ ಆಗಿದೆ. ಅದು ಮಿಸ್ ಆಗಿ ಅವರ ಮುಂಭಾಗದಲ್ಲಿ ಹೋಗ್ತಾ ಇದ್ದಂತಹ ಆ ವ್ಯಕ್ತಿಯ ಮೇಲೆ ಬಿದ್ದಿದೆ. ದೊಡ್ಡ ಮಟ್ಟದ ಗಲಾಟೆ, ದೊಡ್ಡ ಮಟ್ಟದ ಹೈಡ್ರಾಮಾಗೆ ಇವತ್ತು ಹರಿಹರ ಪಂಚಮಸಾಲಿ ಪೀಠ ಸಾಕ್ಷಿಯಾಗಿದೆ. ಎರಡೂ ಕಡೆಯವರು ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಮನಗೂಳಿ ಶ್ರೀಗಳ ಮೇಲೆ ಚಪ್ಪಲಿ ಎಸೆತ ಆದಂತಹ ದೃಶ್ಯಗಳನ್ನ ಕೂಡ ನೀವು ಬಾಟಲಿ ಎಸೆತ ಆದಂತಹ ದೃಶ್ಯಗಳನ್ನ ಗಮನಿಸಿದ್ರಿ. ಅಂದ್ರೆ ಸ್ವಾಮೀಜಿಯ ಮೇಲೆ ಬಿದ್ದಿಲ್ಲ, ಅವರು ಮುಂಭಾಗದಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿಯ ಮೇಲೆ ಬಿದ್ದಿದೆ. ಬೆಳಗ್ಗಿನಿಂದಾನು ದೊಡ್ಡ ಮಟ್ಟದ ಗಲಾಟೆ, ಬೆಳಗ್ಗಿನಿಂದಾನು ಕೂಗಾಟ, ವಾಗ್ವಾದ, ಚಪ್ಪಲಿಗಳ ಪ್ರದರ್ಶನ ಎಲ್ಲವೂ ಆ ಜಾಗದಲ್ಲಾಗಿದೆ. ಇದೆಲ್ಲದರ ಮಧ್ಯೆ ಫೈನಲ್ ಆಗಿ ಏನಾಯಿತು ಅಂತ ಕೇಳಿದ್ರೆ, ವಚನಾನಂದ ಶ್ರೀಗಳಿಗೆ ಟ್ರಸ್ಟಿಗಳ ಕಡೆಯಿಂದ ಒಂದು ಫೈನಲ್ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀವಿ, ಗೌರವಯುತವಾಗಿ ಈ ಪೀಠವನ್ನ, ಈ ಮಠವನ್ನ ಬಿಟ್ಟು ಹೋಗ್ಬೇಕು. ನೀವು ಬಿಟ್ಟು ಹೋಗದೇ ಇದ್ರೆ ಮುಂದಾಗುವಂತಹ ಬೆಳವಣಿಗೆಗಳಿಗೆ ನೀವೇ ಹೊಣೆಗಾರರಾಗ್ತೀರಿ ಅಂತ ಹೇಳಿ ಮಠದ ಟ್ರಸ್ಟಿ ಬಿಸಿ ಉಮಾಪತಿ ಸೇರಿದಂತೆ ಆ ವೇದಿಕೆ ಮೇಲಿದ್ದಂತಹ ಆ ಸಮಾಜದ ಮುಖಂಡರು, ಟ್ರಸ್ಟಿಗಳು ವಚನಾನಂದ ಶ್ರೀಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಾನೂನು ಪ್ರಕಾರ ಹೋರಾಟದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಟ್ರಸ್ಟಿಗಳಾಗಿ ನಾವೀಗಾಗಲೇ ನಮಗೆ ಅಧಿಕಾರ ಇದೆ, ನಿಮ್ಮನ್ನ ಪದಚ್ಯುತಗೊಳಿಸುವಂತಹ ಅಧಿಕಾರ ಇದೆ. ನೀವು ಬಂದ ಮೇಲೆ ಮಠ ಹಾಳಾಗಿ ಹೋಗಿದೆ. ನಮ್ಮ ವಿರುದ್ಧ ನೀವೇನು ಲೆಕ್ಕ ಕೊಡಿ ಅಂತ ಹೇಳಿ ಚಳವಳಿಯನ್ನ ಆರಂಭ ಮಾಡಿಸಿದ್ರಿ, ಅದಕ್ಕೆ ನಾವು ಲೆಕ್ಕವನ್ನ ಕೊಟ್ಟಿದ್ದೀವಿ, ಪಿನ್ ಟು ಪಿನ್ ಮಾಹಿತಿಯನ್ನ ನೀಡಿದ್ದೀವಿ. ಮಠವನ್ನ ಕಟ್ಟೋಕೆ, ಹರ ಎಜುಕೇಶನ್ ಟ್ರಸ್ಟ್ ನ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ಲೆಕ್ಕವನ್ನ ಕೂಡ ಭಕ್ತರ ಮುಂದಿಡುವಂತಹ ಕೆಲಸವನ್ನ ನಾವು ಮಾಡಿದ್ದೀವಿ. ಹಾಗಾಗಿ ಗೌರವಯುತವಾಗಿ ನೀವು ಬಿಟ್ಟು ಹೋಗ್ಬೇಕು. ಈ ಮಠವನ್ನ ಬಿಟ್ಟು ಹೋಗದೇ ಇದ್ರೆ ಮುಂದಾಗುವಂತಹ ಬೆಳವಣಿಗೆಗಳಿಗೆ ನೀವೇ ಹೊಣೆಗಾರರಾಗ್ತೀರಿ ಅನ್ನುವಂತಹ ಎಚ್ಚರಿಕೆಯನ್ನ ವಚನಾನಂದ ಶ್ರೀಗಳಿಗೆ ಮಠದ ಟ್ರಸ್ಟಿಗಳು ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.